ಸರ್ ಈ ಕ್ಷಣದಿಂದ ನಿಮ್ ದೀಕ್ಷೆ ಶುರುವಾಯ್ತು. ನೆನ್ಪಿಟ್ಕೊಳ್ಳಿ, ಕಂಡೀಷನ್ ಸಪ್ಲೈ, ಕಷ್ಟಗಳು ಸಪ್ಲೈ. ನೆನ್ಪಿದೆ ನಣಿ. ಬನ್ನಿ. ಏನ್ ನೀವ್ ಮಾಡ್ತಿರೋ ಕೆಲ್ಸ? ಅಂದ್ರೆ ಅದು ಗಂಗಾ, ಬೆಳಗ್ಗೆನೆ ಎದ್ದು ಸ್ನಾನ ಮಾಡೋದು, ಪೂಜೆ ಮಾಡೋದು, ಏನಿದಲ್ಲ? ಮನೆಯವರೆಲ್ಲ ಬೆಳಿಗ್ಗೆನೆ ಎದ್ದು ಗುಡಿಗೆ ಹೋದ್ರಲ್ವಾ, ನಾವೆಲ್ಲೂ ಹೋಗಿಲ್ಲ. ಆಮೇಲೆ ದೇವ್ರಿಗೆ ಕೋಪ ಬರುತ್ತೇನೋ ಅಂತ ದೇವ್ರಿಗೆ ಇಲ್ಲಿಂದಾನೇ ನಮಸ್ಕಾರ ಮಾಡಿದ್ರು. ಇವತ್ತೆಲ್ಲ ಹೊಸ್ದಾಗ್ ಕಾಣಿಸ್ತಿದ್ಯಲ್ಲ. ಇಬ್ರು ಸೇರಿ ಏನೋ ಕಿತಾಪಾತಿ ಮಾಡ್ತಿದ್ದೀರಾ ಅಂತ ನಂಗೆ ತುಂಬಾ ಅನುಮಾನ ಬರ್ತಿದೆ. ನಾಣಿ, ಅಮ್ಮ ಸೀತಮ್ಮ, ನಿಮಗ್ ಗೊತ್ತಿಲ್ಲದೆ ಏನಾದ್ರು ಮಾಡ್ತೀನ ಹೇಳಿ? ನಾನ್ ನಿಮ್ ಪಕ್ಷ ತಾಯಿ, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಹೇಳಿ? ಅಂದ್ರೆ ನಾಣಿ ಮೇಲಿರೋ ನಂಬಿಕೆ ನನ್ ಮೇಲಿಲ್ವಾ? ಏನ್ ನಾಣಿ, ಅವಳು ನನ್ನ ಕೂಡ ನಂಬೇಕಲ್ವಾ? ನಾನು ಮುಖ ತೊಳ್ಕೊಂಡ್ ಬರ್ತೀನಿ. ಅಮ್ಮ, ಜಸ್ಟ್ ಎಸ್ಕೇಪ್ ಆದ್ವಿ ನಾಣಿ. ಹೌದು ಸರ್, ಇಲ್ಲಾಂದ್ರೆ ಸಿಕ್ಬೀಳ್ತಿದ್ವಿ. ಎಲ್ಲ ದೇವ್ರ ದಯೆ. ಏನ್ ನಿತ್ಯ ನೀನ್ ಹೇಳೋದು? ಎಸ್, ನಾನಿವತ್ತು ಜೈ ಮನೆಗೆ ಹೋಗ್ತಾ ಇದ್ದೀನಿ. ಹೇಗ್ ಹೋಗ್ತೀಯಾ? ಆ ಮನೇಲಿ ಎಲ್ರೂ ಇರ್ತಾರಲ್ಲ. ಯಾರೂ ಇರಲ್ಲ. ಜೈ ಗಂಗಾ ಬಿಟ್ರೆ ಉಳ್ದವ್ರೆಲ್ಲ ಗುಡಿಗೆ ಹೋಗ್ತಾ ಇದ್ದಾರೆ. ಗುಡಿಲಿ ಅವರು ಹರಕೆ ತೀರ್ಸಿ ಬರೋಷ್ಟ್ರಲ್ಲಿ ನಾನು ಜೈ ಮನೆಗೆ ಹೋಗಿ ಬರ್ತೀನಿ. ಜೈ ಆಗ್ಲಿ ಗಂಗಾ ಆಗ್ಲಿ ನನ್ನ ನೋಡಿದ್ರೆ ರಿಸ್ಕ್ ಅಲ್ವಾ ನಿತ್ಯ? ರಿಸ್ಕೆ, ಬಟ್ ಕೈ ಮುರಿದಿರೋ ಗಂಗಾನ ನಾನು ನೋಡಬೇಕು. ಸಾವಿಂದ ಎಸ್ಕೇಪ್ ಆಗಿ ಆ ಸಾವಿಗೆ ಕಾಯ್ತಾ ಇರೋ ಗಂಗಾನ ನಾನು ನೋಡಬೇಕು. ಅವಳಿಗಾಗೋ ಪೇನು, ಸ್ಟ್ರಗಲು ಎಲ್ಲ ನಾನು ನೋಡಬೇಕು. ಆದ್ರೆ ನಿತ್ಯ, ಸಿಕ್ಕಾಕೊಂಡ್ರೆ ಅದಕ್ಕಿಂತ ಹೆಚ್ಚಿಗೆ ಪೇನ್ ನಿನಗಾಗತ್ತೆ. ಚಾನ್ಸೇ ಇಲ್ಲ. ನನ್ನ ಪ್ಲಾನ್ ನನಗಿದೆ. ಸಿಕ್ಬೀಳ್ದೆ ಮ್ಯಾನೇಜ್ ಮಾಡ್ತೀನಿ. ಹಾಗೆ ನಾನು ಜೈನ ನೋಡಬೇಕು. ಗುಡಿಲಿ ಸರಿಯಾಗಿ ನೋಡಲಿಲ್ಲ. ಈ ವಿಷಯ ಆಂಟಿಗೆ ಹೇಳಿದ್ಯಾ? ಹೇಳೋ ಅಗತ್ಯ ಇಲ್ಲ, ಹೇಳಬಾರ್ದು. ಹೇಳಲ್ಲ, ನಾನು ಹೊರಡ್ತೀನಿ. ನೀನ್ ತುಂಬಾ ರಿಸ್ಕ್ ತಗೋತಿದ್ಯಾ ನಿತ್ಯ. ಎಲ್ಲ ಸಾರಿನೂ ಟೈಮ್ ನಮ್ದಾಗಿರಲ್ಲ. ಹೋಗೋ ಮೊದಲು ಇನ್ನೊಂದು ಸಾರಿ ಯೋಚನೆ ಮಾಡು. ನಾನು ಯೋಚನೆ ಮಾಡದೆ ಏನು ಮಾಡಲ್ಲ. ಏನಾದರೂ ಮಾಡಬೇಕು ಅಂತ ಒಂದ್ಸಲ ಡಿಸೈಡ್ ಆದ್ಮೇಲೆ ಹಿಂದೆ ಹೆಜ್ಜೆ ಇಡಲ್ಲ. ಹಾಲ್ ಬಿಸಿ ಆಯ್ತು ನಾಣಿ. ವಾಟ್ ನೆಕ್ಸ್ಟ್? ಕಪ್ಪಲ್ಲಿ ಕಾಫಿ ಪೌಡರ್, ಶುಗರ್ ಹಾಕ್ಬೇಕು. ಒಂದ್ ಸ್ಪೂನ, 2 ಸ್ಪೂನ? 1 ಸ್ಪೂನ್ ಕಾಫಿ ಪೌಡ್ರು, 2 ಸ್ಪೂನು ಶುಗರ್ ಹಾಕಿ. ಅಷ್ಟೇನಾ? ಆಮೇಲೆ ಆಮೇಲೆ ಆ ಹಾಲ್ನ ಕಪ್ಪಲ್ಲಿ ಹಾಕಿ ಕಾಫಿ ಪೌಡರ್ ಹಾಲಲ್ಲಿ ಕಲ್ಸೋವರೆಗೂ, ಶುಗರ್ ಕರ್ಗೋವರೆಗೂ ಸ್ಪೂನಲ್ಲಿ ತಿರುಗಿಸಿ. ಅಷ್ಟೇನಾ? ಮಿಕ್ಸ್ ಆಯ್ತು. ನೆಕ್ಸ್ಟ್? ಈಗ ಈ ಬಿಸಿ ಬಿಸಿ ಕಾಫಿನ ತಗೊಂಡೋಗಿ ಮೇಡಮ್ಗೆ ಕೊಟ್ಬಿಡಿ. ಅಷ್ಟೇನಾ? ಅಷ್ಟೇ. ಆಮೇಲೆ ಸರ್, ನಿಮ್ಗೆ ಕಾಫಿ ಮಾಡೋಕ್ ಬಂದ್ಬಿಡ್ತು. ಓಹ್, ಥ್ಯಾಂಕ್ ಯು ಫಾರ್ ಗೈಡೆನ್ಸ್ ನಾಣಿ. ಹೌದು, ನಿನಗಿದ್ ಹೇಗ್ ಗೊತ್ತು? ಅಂದ್ರೆ ನಿಮ್ಮನೇಲಿ ನೀನೇ? ಅಂದ್ರೆ ಮನೇಲಿ ಒಂದಿನ ನಾನ್ ಮಾಡ್ತೀನಿ, ಇನ್ನೊಂದ್ ದಿನ ನನ್ ಮೀನಾಕ್ಷಿ ಮಾಡ್ತಾಳೆ. ಹೀಗೆ ಆಗ್ತಾ ಇರುತ್ತೆ ಸರ್. ಗುಡ್, ಗುಡ್ ಅಂಡರ್ಸ್ಟ್ಯಾಂಡಿಂಗ್. ನಡೀರಿ. ಕಾಫಿ ರೆಡಿ. ಅಯ್ಯೋ, ನೀವ್ ಯಾಕ್ರಿ ಕಾಫಿ ತಂದ್ರಿ? ಯಾಕೆ, ನಾನ್ ತರಬಾರ್ದಾ? ನಾನ್ ಮಾಡ್ತಿದ್ನಲ್ಲ. ನಾನ್ ಮಾಡಿದ್ರೆ ಏನಾಯ್ತು? ಕುಡಿ. ನೀವು ಕುಡಿಯಲ್ವಾ? ಕುಡಿಬಾರ್ದು. ಅದೇನು?
ಅಂದ್ರೆ ನೀನ್ ಕುಡಿದ್ಮೇಲೆ ನಾನು ಕುಡಿತೀನಿ ಅಂತ. ಈ ಹೊಸ ಅಭ್ಯಾಸ ಏನು? ಏನಿಲ್ಲ, ನೀನ್ ಕಾಫಿ ಕುಡಿದು ಹೇಗಿದೆ ಅಂತ ಹೇಳು. ಏನಿ ಕಾಫಿ? ಏನಾಯ್ತು? ಇದಕ್ ಶುಗರ್ ಹಾಕೋದ್ನ ಮರ್ತಿದ್ಯಾ? ತುಂಬಾ ಕಹಿ ಆಗಿದೆ. ನಾನೇನ್ ಸುಳ್ಳು ಹೇಳ್ತಿಲ್ಲ, ಬೇಕಾದ್ರೆ ಕುಡಿದ್ ನೋಡು. ಚಿಚಿ ಏನಾಯ್ತು ಗಂಗಾ? ಕಾಫಿ ಮಾಡಕ್ ಬರ್ದೇ ಇದ್ರೆ ಸುಮ್ನೆ ಇರೋದ್ ಬಿಟ್ಟು ಬರ್ದಿರೋ ಕೆಲ್ಸ ಮಾಡೋದ್ ಯಾಕೆ? ಕಾಫಿ ಚೆನ್ನಾಗಿಲ್ವಾ? ಕಷಾಯ ತರ ಇದೆ, ಸ್ವಲ್ಪನೂ ಶುಗರೇ ಇಲ್ಲ. 2 ಸ್ಪೂನ್ ಶುಗರ್ ಹಾಕಿದ್ದೀನಿ ಗಂಗಾ. ಅಂದ್ರೆ ನಾನ್ ನಿಮ್ಗೆ ಸುಳ್ಳು ಹೇಳ್ತಿದ್ದೀನಾ? ಬೇಕಾದ್ರೆ ನೀವೇ ಕುಡ್ದು ನೋಡಿ. ಸಾರ್ ಉಪವಾಸ ದೀಕ್ಷೆ ಮಟಾಶ್ ಆಯ್ತು. ಈಗ ಅವರು ಕಾಫಿ ಕುಡಿಲೇಬೇಕಾಗುತ್ತೆ. ಕುಡೀರಿ. ಅದು ಗಂಗಾ, ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಲ್ವಾ? ಕುಡೀರಿ. ಕಪ್ಪಲಲ್ಲ, ಸಾಸರಲ್ಲಿ. ಕುಡೀರಿ. ಅದ್ರಲ್ಲಿ ಶುಗರ್ ಇದೆಯೋ ಇಲ್ವೋ ನಿಮಗೆ ಗೊತ್ತಾಗತ್ತೆ, ಕುಡ್ದು ನೋಡಿ. ಸಾರ್ ಸರಿಯಾಗಿ ಸಿಕ್ಬಿದ್ರು, ವ್ರತ ಹಾಳಾಯ್ತು. ಕಾಫಿಗೆ ಸಿಹಿ ಸೇರ್ಕೊಂತು. ಇಷ್ಟಕ್ಕೂ ಕಾಫಿಗೆ ಸಕ್ಕರೆ ಹಾಕಿದ್ರ ಅಮೃತ ಹಾಕಿದ್ರ ಯಜಮಾನ್ರೆ? ಮೊನ್ನೆ ನೀರ್ ಕಲ್ಸಿರೋ ವಿದ್ಯೆನೆ ಇವತ್ತು ನಾನ್ ತೋರಿಸಿದ್ದು. ಸರಿಯಾದ ಪ್ರತಿಕಾರ ಅಲ್ವಾ? ಮುದ್ದೆಲ್ ಕೊಡ್ಬೇಕೋ ಕೂಡ ಗೊತ್ತಿಲ್ಲ, ಮುದ್ದು. ಸರ್, ಇಲ್ಲಿವರೆಗೂ ತಡ್ಕೊಂಡಿದ್ರಿ, ಹೋಗುವಾಗಿ ಕಾಫಿ ಹತ್ರ ಟೆಂಪ್ಟ್ ಆಗ್ಬಿಟ್ರಲ್ಲ ಸರ್. ವ್ರತನೂ ಹಾಳಾಗೋಯ್ತು, ಫಲನೂ ಸಿಕ್ತಿಲ್ಲ. ಇನ್ನೇನು ಸರ್, ಹ್ಯಾಪಿಯಾಗಿ ಹೋಗಿ ಟಿಫನ್ ಮಾಡ್ಬಿಡಿ. ಈ ಉಪವಾಸ ದೀಕ್ಷೆ ಎಲ್ಲ ನಿಮ್ಗಂತವ್ರಿಗಲ್ಲ. ನೀವು ಮೇಡಮ್ ಕೊಟ್ಟಿರೋ ಕಾಫಿನ ಕುಡಿಲಿಲ್ವಾ ಸರ್? ಒಂದ್ ಹನಿ ನೀರು ಕುಡಿಬಾರ್ದು ಅಂದ್ಮೇಲೆ ಹೇಗ್ ಕುಡಿತೀನಿ ನಾಣಿ? ಗಂಗನ್ ಸಮಾಧಾನಕ್ಕೋಸ್ಕರ ಒಳಗಡೆ ಕಾಫಿ ಕುಡ್ದಾಗ ನಟಿಸ್ದೆ. ಗಂಗಾ ಕ್ಷೇಮವಾಗಿರ್ಲಿ ಅಂತ ಹೊರಗಡೆ ಬಂದು ಕಾಫಿನ ಹೋಗಿದೆ. ಆ ಪರಮಶಿವ ಲೋಕ ಕಲ್ಯಾಣಕ್ಕೋಸ್ಕರ ವಿಷನ ಕುಡಿದು ಗಂಟ್ಲಲ್ಲಿ ಇಟ್ಕೊಂಡಾಗೆ ಮೇಡಮ್ಗೋಸ್ಕರ ಕಾಫಿನ ಇದುವರೆಗೂ ನಿಮ್ಮ ಗಂಟ್ಲಲ್ಲೇ ಇಟ್ಕೊಂಡಿದ್ರ ಸರ್? ನೀವು ಗ್ರೇಟ್ ಸರ್, ಗ್ರೇಟ್. ಅವಸರಪಟ್ಟು ನಾನು ನಿಮ್ಮನ್ನು ಬೈದಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್.
ಇಟ್ಸ್ ಓಕೆ ನಾಣಿ. ನಿತ್ಯ ನಿಂತ್ಕೋ, ಒಳಗೆ ಹೋಗ್ತೀಯೇನೆ? ನಾನ್ ಜೈನ ಕೈ ಮುರಿದಿರೋ ಗಂಗಾನ ನೋಡ್ಬೇಕು ಅನ್ನಲ್ವಾ? ರಿಸ್ಕ್ ತಗೋಬೇಡ ನಿತ್ಯ, ನನ್ನ ಮಾತು ಕೇಳು, ವಾಪಸ್ ಹೋಗೋಣ. ನಾನ್ ನೋಡ್ಲೇಬೇಕು. ಅವ್ರಿಗೆ ಫಸ್ಟ್ ನೈಟ್ ಆಗೋಯ್ತು, ಶಾಪ ಶುರುವಾಗಿದೆ ಅನ್ನೋದಕ್ಕೆ ಮೊನ್ನೆ ಗಂಗಾ ಕಾಲು ಉಳುಕ್ತು, ನಿನ್ನೆ ಕೈ ಉಳುಕಿದೆ, ಸ್ವಲ್ಪ ದಿನಕ್ಕೆ ಸತ್ತು ಹೋಗ್ತಾಳೆ. ಈ ಟೈಮಲ್ಲಿ ನೀನು ಹೋಗಿ ಏನ್ ಮಾಡ್ತೀಯ ನಿತ್ಯ? ನಾನೇನಾದ್ರೂ ಅಂದ್ಕೊಂಡ್ರೆ ಅದನ್ನ ಮಾಡೇ ಮಾಡ್ತೀನಿ. ದಡ್ಡಿ ಥರ ಮಾತಾಡ್ಬೇಡ ನಿತ್ಯ. ಮನೇಲಿ ಜೈ ಗಂಗಾ ಇಬ್ಬರೇ ಇದ್ದಾರೆ, ಅವರಿಬ್ರಲ್ಲಿ ಯಾರ ಕಣ್ಣಿಗೆ ಬಿದ್ರೂ ಅಪಾಯನೇ. ನನ್ನ ಮಾತು ಕೇಳು ನಿತ್ಯ. ನೋ ವೇ. ನನ್ನ ಮಾತೇ ಕೇಳಲ್ವಲ್ಲ. ನಿತ್ಯ, ಸಿಸಿ ಕ್ಯಾಮೆರಾ. ಶಿಟ್. ಯಾ ಆಲ್ ರೈಟ್, ಟಾಕ್ ಟು ಲೇಟರ್. ನಾಣಿ, ಸರ್. ಸೈನ್ ಎಲ್ಲ ಆಯ್ತಲ್ವಾ? ಆಯ್ತು ಸರ್. ಇವತ್ತು ನಾನು ಆಫೀಸಿಗೆ ಬರಲ್ಲ ಅಂತ ಹೇಳು. ಹಾಗೆ ಆಫೀಸಿಗೆ ಸಂಬಂಧಪಟ್ಟ ಕಾಲ್ ಬಂದ್ರೆ ನೀನೇ ಪಿಕ್ ಮಾಡಿ ಮಾತಾಡು. ಓಕೆ ಸರ್. ಜೈ ಏನು ಪಂಚೆ ಉಟ್ಕೊಂಡು ಡಿಫ್ರೆಂಟ್ ಆಗಿದ್ದಾನೆ? ಇವತ್ತೇನಾದ್ರೂ ಹಬ್ಬನಾ? ಗುಡೀಲಿ ಪೂಜೆ ಆಗ್ತಿದ್ಯಲ್ಲ, ಮನೇಲೂ ಪೂಜೆ ಮಾಡಿದಾರೇನೋ. ಸ್ವಲ್ಪ ಹೊತ್ತು ಟಿವಿ ನೋಡೋಣ. ಏಯ್, ಏನ್ ನೀನು? ಬಾ. ಅಯ್ಯೋ, ಏನ್ರಿ ಇದು? ಏನ್ ಬಂಗಾರ, ನನ್ನ ಕರಿಬೇಕಲ್ವಾ? ಎಲ್ಲಿ ಕರೀಲಿ? ಸ್ನಾನ ಮಾಡ್ಸೋಕ? ನಿನ್ ಕೈ ಹೀಗಿದ್ಯಲ್ಲ, ನಾನ್ ಸ್ನಾನ ಮಾಡಿಸಿದ್ರೆ ತಪ್ಪೇನು? ಆ ನೆಪ ಹೇಳಿ ನೀವೇನೇನ್ ಆಟ ಆಡ್ತಿರೋ ನನಗ್ ಗೊತ್ತು, ಅದಕ್ಕೆ ಕರೀಲಿಲ್ಲ. ಇಲ್ಲಿ ಕೂತ್ಕೋ. ನಾಣಿ, ಸರ್ ಬರ್ತಾ ಇದ್ದೀನಿ. ಹೇಳ್ತೀನಿ. ಏನಿದೆಲ್ಲ? ನಿನ್ ಕೈ ಸರಿ ಇದ್ದಿದ್ರೆ ಸಾಂಬ್ರಾಣಿ ಹೊಗೆ ಹಾಕೊಳ್ತಿದ್ದೆ ಅಲ್ವಾ? ಸ್ವಲ್ಪ ಹೊತ್ತು ನಾನೇ ನಿನ್ ಕೈ ಅಂದ್ಕೋ. ನಾಣಿ. ಸರ್ ರೆಡಿ ಸರ್. ಸಾಂಬ್ರಾಣಿ ಕೊಡು. ಆಗ್ತೀನಿ ಸರ್. ನಾಣಿ. ಸರ್. ನಾಣಿ. ನೋಡಿದ್ಯಾ ಜೋ, ಆ ಕೆಲ್ಸದ ಗತಿ ಇಲ್ದಿರೋ ಗಂಗಾ ನನ್ ಜೈ ಹತ್ರ ಎಷ್ಟು ಸೇವೆ ಮಾಡಿಸ್ಕೊತಿದ್ದಾಳೆ. ಇರಿಟೇಟ್ ಆಗ್ಬೇಡ ನಿತ್ಯ, ಏನ್ ಮಾಡಿದ್ರು 2 ದಿನ ಅಷ್ಟೇ ಅಲ್ವಾ? ಹೌದು,
ಆಮೇಲೆ ಅವಳ ಶವಕ್ಕೆ ನಾನ್ ಅಲಂಕಾರ ಮಾಡ್ತೀನಿ. ನನ್ ದೃಷ್ಟಿನೇ ತಗಲ್ದೇ ಇರ್ಲಿ ಬಂಗಾರ. ಮೇಡಮ್ನ ಬಂಗಾರದ ಗೊಂಬೆ ತರ ರೆಡಿ ಮಾಡಿದ್ರಿ ಸರ್. ಇವಳು ಬೊಂಬೆ ಅಲ್ಲ ನಣಿ, ಪ್ರಾಣ ಇರೋ ನನ್ ದೇವತೆ. ಸಾಕ್ ಸುಮ್ನೆ ಇರ್ರಿ. ಹೌದು, ಪಂಚೆ ಉಟ್ಕೊಂಡಿದ್ಯಾಕೆ? ಪೂಜೆ ಮಾಡೋಕೆ ಮೇಡಮ್. ಪೂಜೆನಾ? ಪೂಜೆ ಅಲ್ಲ, ಫೈಲ್ಸ್ ನೋಡೋದಕ್ಕೆ. ಫೈಲ್ಸ್ ನೋಡೋಕ್ಕೂ ಪಂಚೆ ಉಡೋಕ್ಕೂ ಸಂಬಂಧ ಏನಿದೆ ರೀ? ಅಂದ್ರೆ ಇವತ್ ನಾನು ಟ್ರೆಡಿಷನಲ್ ಆಗಿರ್ಬೇಕು ಅಂತ. ಅದ್ಯಾಕೆ? ಚೆನ್ನಾಗಿ ಕಾಣಿಸ್ತೀನಲ್ಲ. ಚೆನ್ನಾಗಿಲ್ವಾ? ನೀವು ಪಂಚೆ ಉಟ್ರು ಪ್ಯಾಂಟ್ ಹಾಕೊಂಡ್ರು ಅಂದವಾಗಿ ಕಾಣ್ತೀರಾ. ಸೂಟ್ ಹಾಕೋಬೇಕಾ ಜೈನ? ಇವಳು ಬಂದು ಪಂಚೆ ಉಡೋ ಹಾಗೆ ಮಾಡ್ಬಿಟ್ಲು. ಅವಳಿನ್ 4 ದಿನ ಬದುಕಿದ್ರೆ ಜೈನ ಇನ್ನೂ ಹಾಳು ಮಾಡ್ಬಿಡ್ತಾಳೆ. ಪಾಪ ಗಂಗಾಗೆ ಆ ಭಾಗ್ಯ ಇಲ್ವಲ್ಲ ನಿತ್ಯ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಸರಿ ಬಂಗಾರ, ನಾನು ಹೋಗಿ ಬರ್ತೀನಿ. ಯಾವ ಕಡೆ ರೀ? ಹುಡುಗಿ ನಾಣಿ. ಸಾರಿ ಮೇಡಮ್, ಸಾರ್ ಆಫೀಸ್ಗೆ ಹೋಗ್ತಿರೋದು. ಚೆನ್ನಾಗಿದೆ ರೀ. ನನ್ನ ಮನೇಲೆ ಬಿಟ್ಟು ನೀವು ಆಫೀಸಿಗೆ ಹೋಗ್ತೀರಾ? ಆಫೀಸಲ್ಲಿ ತುಂಬಾ ಕೆಲಸ ಇದೆ ಬಂಗಾರ. ಹೌದೌದು, ತುಂಬಾ ಕೆಲಸ ಇದೆ ಮೇಡಮ್. ಮೆಟ್ಲು ಹತ್ಬೇಕು, ಅರ್ಚನೆ ಮಾಡ್ಬೇಕು. ನಾಣಿ. ಮೆಟ್ಲತ್ತೋದೇನ್ರಿ? ಅಂದ್ರೆ ಕಷ್ಟಪಟ್ಟು ಜೀವನದಲ್ಲಿ ಒಂದೊಂದೇ ಮೆಟ್ಲು ಹತ್ಬೇಕು ಅಂತ. ನೀವ್ ಇನ್ನೂ ಕಷ್ಟ ಪಡೋದ್ ಯಾಕ್ರಿ? ಇರೋದೇ ಸಾಕಲ್ವಾ? ನೀನು ನಾನು ಚೆನ್ನಾಗಿರ್ಬೇಕು ಅಂದ್ರೆ ಕಷ್ಟಪಡ್ಬೇಕು. ಈಗ ನಾವು ಕಷ್ಟಪಟ್ರೆ ಅಲ್ವಾ ಫ್ಯೂಚರ್ ಚೆನ್ನಾಗಿರೋದು. ಮನೇಲಿ ನನ್ಗೊಬ್ಳಿಗೆ ಬೋರ್ ಆಗತ್ತೆ ರೀ. ಯು ಡೋಂಟ್ ವರಿ, ನಾಣಿ ನಿನ್ ಜೊತೆಗಿರ್ತಾನೆ. ಅವ್ನು ನನ್ ಜೊತೆ ಆಫೀಸಿಗೆ ಬರಲ್ಲ. ಹೌದು ಮೇಡಮ್, ಈ ಹನುಮಂತ ಲಕ್ಷ್ಮಣನ ಅವತಾರ ಎತ್ತಿ ಸಾರ್ ಬರೋವರೆಗೂ ನಿಮ್ಗೆ ರಕ್ಷಣೆ ಕೊಡ್ತಾನೆ. ಹಾಗಾದ್ರೆ ನಾನು ಕೂಡ ಆಫೀಸಿಗೆ ಬೇಡ ಬೇಡ ಬೇಡ. ಯಾಕಷ್ಟು ಗಾಬರಿ ಆಗ್ತೀರಾ? ಗಾಬರಿ ಅಲ್ಲ, ಆಫೀಸಲ್ಲಿ ಹೆವಿ ವರ್ಕ್ ಇದೆ, ಹಾಗೆ ಫಿನಿಶ್ ಮಾಡಿ ಹೀಗೆ ಬಂದ್ಬಿಡ್ತೀನಿ. ಸರಿನಾ? ಸರಿ, ಆದ್ರೆ ಬೇಗ ಬರ್ಬೇಕು. ಬೇಗ ಬರ್ತೀನಿ. ನಾಣಿ ಸರ್, ಹೋಗಿ ಕಾರ್ ಕೀ ತಗೊಂಡ್ ಬಾ. ತಂದೆ ಸರ್. ಬಾಯ್ ಬಂಗಾರ. ಸರ್. ನಾಣಿ ಸರ್, ನಾನು ಹೋಗ್ತಿರೋದು ಆಫೀಸಿಗಲ್ಲ, ಟೆಂಪಲ್ಗೆ ಅನ್ನೋದು ನಿಮ್ ಮೇಡಮ್ಗೆ ಯಾವುದೇ ಕಾರಣಕ್ಕೂ ತಿಳಿಬಾರ್ದು. ಆಗ್ಲೇ ಹೇಳ್ದಾಗ ಏನಾದ್ರು ಹೇಳಿದ್ರೆ ನಿನ್ ರಾಜೀನಾಮೆ ಲೆಟರ್ ಕೈಯಲ್ಲಿ ಕೊಟ್ಟು ಮನೆಗೆ ಕಳಿಸ್ತೀನಿ. ಹುಷಾರು. ಖಂಡಿತ ಹೇಳಲ್ಲ ಸರ್, ತುಂಬಾ ಕೇರ್ಫುಲ್ ಆಗಿರ್ತೀನಿ. ನೀವು ಮಾತ್ರ ಗುಡಿಲಿ ನಾನು ಹೇಳಿರೋದು ಯಾವುದೂ ಮರಿದೆ ಪೂಜೆ ಮಾಡಿಸ್ಕೊಂಡು ಬನ್ನಿ. ಎಲ್ಲ ನೆನಪಿದೆ ನಾಣಿ. ಕೇರ್ಫುಲ್ ಆಗಿ ಮಾಡ್ತೀನಿ. ಜೈ ಟೆಂಪಲ್ಗೆ ಹೋಗ್ತಿದ್ದಾನೆ, ನಾನು ಕೂಡ ಹೋಗ್ತೀನಿ. ಯಾಕೆ? ಇಲ್ಲಿ ನೋಡಿದ್ಯಲ್ಲ, ಗಂಗಾ ಹುಟ್ಟಿರೋ ಸ್ಯಾರಿ, ಕೈಗಿರೋ ಕಟ್ಟು, ಆ ಗೆಟಪ್ ನಂಗೆ ಬೇಕು. ನಡಿ. ಹಾಗಾದ್ರೆ ಗಂಗಾ ಗೆಟಪ್ ಅಲ್ಲಿ ಜೈ ಮುಂದೆ ಹೋಗ್ತೀಯಾ ಹೇಗೆ? ಹೌದು, ಗುಡಿಲಿ ಜೈನ ಮೀಟ್ ಮಾಡ್ತೀನಿ. ನಿನಗೇನು ಬುದ್ಧಿನೇ ಇಲ್ವಾ ನಿತ್ಯ? ಹೇಗ್ ಸಿಗ್ತೀಯಾ? ಸಿಗ್ಬೇಕು ಅನ್ಕೊಂಡಿದ್ದೀನಿ, ಸಿಗ್ತೀನಿ. ಡೂ ವಾಟ್ ಐ ಸೇ.